ಓಂ ಶಾಂತಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಇವತ್ತಿನ ವಿಷಯ ಇದೆ ಯುಗಾದಿ ಹಬ್ಬದ ಬಗ್ಗೆ. ಯುಗಾದಿ ಹಬ್ಬ ದಿನ ನಾವು ಏನೇನು ಮಾಡ್ತೀವಿ, ಅದರದ್ದು ಆಧ್ಯಾತ್ಮಿಕ ಅರ್ಥ ಏನು, ಯುಗಾದಿ ಅಂದರೆ ಏನು, ಇದರ ಬಗ್ಗೆ ಪೂರ್ತಿ ವಿವರಣೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ಕೊಡ್ತೇವೆ. ಫಸ್ಟ್ ನಾವು ತಿಳ್ಕೋಬೇಕಾಗಿದೆ ಯುಗಾದಿ, ಯುಗ ಪ್ಲಸ್ ಆದಿ. ಯುಗ ಅಂದರೆ ಸೃಷ್ಟಿ ನಾಟಕದಲ್ಲಿ 4 ಯುಗಗಳೇ ಇದ್ದಾವೆ. ನಿಮ್ಮ ಮುಂದೆ ಆಲ್ರೆಡಿ ಪಿಕ್ಚರ್ ಇದೆ, ಫೋಟೋ ಇದೆ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಕಲಿಯುಗ ಕೊನೆ ಮತ್ತು ಸತ್ಯುಗದ ಆದಿಯ ಮಧ್ಯದಲ್ಲಿ ನೋಡಿ, ಒಂದು ಗಡಿಯಾರ ಥರ ಇದೆ, ಸೂಜಿ ಇದೆ, 12 ಕಡೆ ಸೂಜಿ ಹೋಗ್ತಿರೋದು. ಅರ್ಥ ಏನು? ಹೇಗೆ ರೀತಿ ಗಡಿಯಾರದಲ್ಲಿ 12 ಕಡೆ ಸೂಜಿ ಹೋಯಿತು ಅಂದರೆ ಏನು ಹೇಳ್ತೀವಿ? ದಿನ ಚೇಂಜ್ ಆಯಿತು, ದಿನ ಪರಿವರ್ತನೆ ಆಗೋದು ಸಮಯ ಇದೆ. ಸೇಮ್ ಇದೇ ಥರ ಇದೂ ಸಹ ಯುಗಗಳ ಗಡಿಯಾರ ಇದೆ. ಇದರಲ್ಲಿ ಸ್ವಸ್ತಿಕದ ಅರ್ಥನೂ ಸಹ ತೋರಿಸಿರೋದಿದೆ. ಈ ಯುಗಗಳ ಗಡಿಯಾರದಲ್ಲಿ ಯುಗದಾದಿ ಯಾವುದು? ಯುಗದಾದಿ ಯಾವುದು? ಸತ್ಯುಗನ ಯುಗದಾದಿ? ಸರ್ವಶ್ರೇಷ್ಠ ಯುಗ ಸತ್ಯುಗಕ್ಕಿಂತ ಮುಂಚೆ ಇನ್ನೊಂದು ಯುಗ ಬರುತ್ತೆ, ಕಲಿಯುಗ ಕೊನೆ ಮತ್ತು ಸತ್ಯುಗದ ಆದಿಯ ಸಂಗಮ ಯುಗ. ಆ ಯುಗದಲ್ಲಿ ಸ್ವಯಂ ಪರಮಾತ್ಮ ಒಂದು ಸಾಧಾರಣ ತನು ಮೂಲಕ ಆಗಲೇ 1937 ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಏನು ಮಾಡ್ತಿದ್ದಾರೆ? ನಮಗೆ ಯುಗ ಪರಿವರ್ತನೆ ಜೊತೆಯಲ್ಲಿ ನಮ್ಮ ಆತ್ಮ ಪರಿವರ್ತನೆ, ನಮ್ಮ ಸಂಸ್ಕಾರ ಪರಿವರ್ತನೆ ಮತ್ತು ಈ ಸಂಸಾರ ಅರ್ಥಾತ್ ಈ ಪ್ರಪಂಚಿಗೆ ಪರಿವರ್ತನೆ ಮಾಡೋದು ಯುಗ ಈ ಪುರುಷೋತ್ತಮ ಸಂಗಮ ಯುಗ. ಪುರುಷದಲ್ಲಿ ಉತ್ತಮ ಆಗ್ತಕ್ಕಂತಹ ಯುಗ ಇದು ಯುಗದ ಆದಿ. ಅಂದರೆ ಸತ್ಯಕ್ಕಿಂತ ಮುಂಚಿತವಾಗಿ ಯುಗದ ಆದಿಯ ಸಮಯ ಇದು. ಹೇಳ್ತಾರಲ್ಲ, ಚಿನ್ನಕ್ಕಿಂತ ವಜ್ರಕ್ಕೆ ಬೆಲೆ ಜಾಸ್ತಿ. ಅದೇ ಥರ ಈ ಸಂಗಮ ಯುಗ ವಜ್ರ ಸಮಾನ ಯುಗ ಅಂತ ಹೇಳ್ತಾರೆ. ಸತ್ಯುಗೆ ಚಿನ್ನದ ಯುಗ ಅಂತಾರೆ, ಆದರೂ ಸಂಗಮ ಯುಗ ಪುರುಷೋತ್ತಮ ಸಂಗಮ ಯುಗ ನಾರ್ಮಲಿ ಯುಗದ ಆದಿ ಅಂತ ಹೇಳ್ತಾರೆ. ಇದರಲ್ಲಿ ಪರಮಾತ್ಮ ನಮಗೆ ಎಲ್ಲ ಹೊಸತನ ನಮಗೆ ಹೇಳ್ಕೊಡ್ತಿದ್ದಾರೆ. ಮತ್ತೆ ಯುಗಾದಿ ದಿನ ನಾವು ಏನು ಮಾಡ್ತೀವಿ, ಇದ್ರ ಬಗ್ಗೆ ನಿಮಗೆ ಲಾಸ್ಟಲ್ಲಿ ಮತ್ತೆ ವಿವರಣೆ ಮಾಡ್ತೀವಿ. ಈ ಸ್ವಸ್ತಿಕದ ಅರ್ಥ. ನಾವು ನಾರ್ಮಲಿ ಯುಗಾದಿ ಹಬ್ಬ ದಿನ ಬೆಳಿಗ್ಗೆ ಜಾವ ಮನೆಗಳಲ್ಲಿ ಫಸ್ಟು ಎಣ್ಣೆ ಸ್ನಾನ ಮಾಡ್ತೀರಿ. ಎಣ್ಣೆ ಸ್ನಾನ ಆದಮೇಲೆ ಬೇವು ಬೆಲ್ಲ ತಿನ್ನಿಸ್ತೀರಿ. ಮತ್ತು ಆವತ್ತಿನ ದಿನ ವಿಶೇಷವಾಗಿ ಹೊಸ ಬಟ್ಟೆ ಧರಿಸ್ಕೊತೀರಿ. ಆವತ್ತಿನ ದಿನ ವಿಶೇಷವಾಗಿ ಹೊಸ ಬಟ್ಟೆ ಹಾಕೊಂಡ ಮೇಲೆ ಮನೆಗಳಲ್ಲಿ ತೋರಣ, ಬೇವಿನ ಸೊಪ್ಪು, ಮಾವಿನ ಸೊಪ್ಪು ತೋರಣ ಕಟ್ಟಿರ್ತೀರಿ. ಮತ್ತು ಆವತ್ತಿನ ದಿನವೇ ವಿಶೇಷವಾಗಿ ನಾವು ನೆಂಟರುಗಳಿಗೆ ಕರೆಯೋದು, ಹೋಗೋದು, ಅರಿಶಿನ ಕುಂಕುಮಕ್ಕೆ ಎಲ್ಲರೂ ಹೋಗ್ತಾರೆ. ಇದದು ಪದ್ಧತಿನೂ ಸಹ ಇಟ್ಕೊಂಡಿದ್ದಾರೆ. ಆದರೆ ಇದರದ ಆಧ್ಯಾತ್ಮಿಕ ರಹಸ್ಯಗಳೇ ಇದ್ದಾವೆ. ಮೊದಲನೇದಾಗಿ ಎಣ್ಣೆ ಸ್ನಾನ ಮಾಡೋದು. ಎಣ್ಣೆ ಸ್ನಾನ ಮಾಡೋದು ಅರ್ಥ ಏನು? ಮೈ ಸ್ನಾನ ಮಾಡಿಬಿಟ್ರೆ ಮೈದು ಕೊಳೆ ತೊಳೆದ್ಬಿಟ್ರೆ ಆಗುತ್ತಾ? ಎಣ್ಣೆ ಸ್ನಾನ ನಾರ್ಮಲಿ ಏನಕ್ಕೆ ಮಾಡ್ತೀರಿ ಅಂದರೆ, ಎಣ್ಣೆ ಸ್ನಾನ ಆದಮೇಲೆ ನಮ್ಮ ಮೈಯಲ್ಲಿ ಸ್ವಲ್ಪನೂ ಸಹ ಕೊಳೆ ಉಳಿಯಲ್ಲ. ಅದೇ ಥರ ಪರಮಾತ್ಮ ಈ ಸಂಗಮ ಯುಗದಲ್ಲಿ ಈ ಶರೀರಕ್ಕೆ ಸ್ನಾನ ಮಾಡೋದು ಜೊತೆಯಲ್ಲಿ ಆತ್ಮಗೆ ಸ್ನಾನ ಮಾಡೋದು. ಆತ್ಮದಲ್ಲಿರೋದು ಅನೇಕ ಜನ್ಮದ ಪಾಪ ಕರ್ಮರೂಪಿ ಕೊಳೆ, ಪಂಚವಿಕಾರೂಪಿ ಕೊಳೆಗೆ ಏನು ಮಾಡ್ತಿದ್ದಾರೆ? ಪರಮಾತ್ಮ ನೆನಪಿಂದ, ಪರಮಾತ್ಮನ ಜ್ಞಾನಿಂದ ತೊಳಿತಾ ಇದ್ದಾರೆ ಈ ಸಂಗಮ ಯುಗದಲ್ಲಿ. ಮತ್ತೆ ನೆಕ್ಸ್ಟ್ ಏನು ಮಾಡ್ತೀರಿ ಅಂದರೆ, ಹೊಸ ಬಟ್ಟೆ ಧರಿಸ್ಕೊತೀರಿ. ಪರಮಾತ್ಮ ಏನು ಹೇಳ್ತಾರೆ? ಯಾವಾಗ ನಿಮ್ಮ ಆತ್ಮದಲ್ಲಿರೋದು ಕೊಳೆ ಎಲ್ಲ ನಾಶ ಆಗುತ್ತೆ, ತೊಳ್ಕೊತೀರ, ಆಗ ನೆಕ್ಸ್ಟ್ ನಿಮಗೆ ಸತ್ಯುಗದಲ್ಲಿ ಹೊಸ ಬಟ್ಟೆ, ದೇವಿ ಶರೀರ ರೂಪಿ ಬಟ್ಟೆ, ದೇವಿ ದೇವತೆ ರೂಪಿ ಶರೀರ ನಿಮಗೆ ಸಿಗೋದು. ಇದರದೇ ನೆನಪರ್ಥವಾಗಿರೋದು ಯುಗಾದಿ ಹಬ್ಬ ದಿನ ಹೊಸ ಬಟ್ಟೆ ತಗೊತೀರಿ, ಹೊಸ ಬಟ್ಟೆ ಹಾಕ್ಕೊಳ್ತೀರಿ. ಮೂರನೇದು ಏನು ಮಾಡ್ತೀರಿ? ಆವತ್ತಿನ ದಿನ
ಬೇವು ಬೆಲ್ಲ ತಿಂತೀರಿ. ಬೇವು ಬೆಲ್ಲ ಅಂದರೆ, ಬೇವು ಅಂದರೆ ಕಹಿ ದುಃಖದ ಸಂಕೇತ, ಬೆಲ್ಲ ಅಂದರೆ ಸಿಹಿ ಸುಖದ ಸಂಕೇತ. ಈ ಸಂಗಮ ಯುಗದಲ್ಲಿ ಕಲಿಯುಗದ, ಏಕೆಂದರೆ ಕಲಿಯುಗದಿಂದ ನಾವು ಸಂಗಮ ಯುಗದಲ್ಲಿ ಬಂದಿರೋದು. ಪರಮಾತ್ಮ ನಮ್ಗೆ ಏನು ಮಾಡ್ತಿದ್ದಾರೆ? ಹೊಸ ಸೃಷ್ಟಿಯ ಜ್ಞಾನ ಕೊಡ್ತಾವ್ರೆ, ಸತ್ಯುಗದ ಜ್ಞಾನ, ಹೊಸ ಸಂಸ್ಕಾರ ರೂಪಿಸೋದು ಜ್ಞಾನ ಕೊಡ್ತಾ ಇದ್ದಾರೆ. ಅರ್ಥ ಏನು? ಕಲಿಯುಗದ ದುಃಖದ ಅನುಭವ ಮತ್ತು ಸತ್ಯಯುಗದ ಸುಖದ ಅನುಭವ, ಪರಮಾತ್ಮ ಪ್ರೀತಿಯ ಸುಖದ ಅನುಭವನೂ ಸಹ ನಮಗೆ ಈ ಸಂಗಮ ಯುಗದಲ್ಲಿ ಎರಡೂ ಸಹ ಆಗ್ತಿದೆ. ಇದರದೇ ನೆನಪರ್ಥವಾಗಿರೋದು ಬೇವು ಬೆಲ್ಲ ತಿನ್ನಿಸ್ತಾರೆ. ಮತ್ತು ಲಾಸ್ಟ್ ಸಿಹಿ ತಿನ್ನಿಸ್ತಾರೆ. ಸಿಹಿ ಏನಕ್ಕೆ ತಿನ್ನಿಸ್ತಾರೆ? ಸಿಹಿದ ಅರ್ಥ ಯಾವಾಗ ನಮ್ಮ ಆತ್ಮದಲ್ಲಿರೋದು ಕೊಳೆ ಹೊರಟೋಗುತ್ತೆ, ಉಳಿದಿರೋದು ದೇವಿ ಗುಣ. ದೇವಿ ಗುಣ ಯಾವಾಗ ನಮ್ಮ ಜೀವನದಲ್ಲಿ ಇರುತ್ತೆ, ದೇವಿ ಗುಣ ದೇವಿ ಸಂಸ್ಕಾರಗಳಿರುತ್ತೆ, ಆಗ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗೋದು. ಎಲ್ಲರ ಜೊತೆಲಿ ಸಿಹಿಯಾಗಿ ಮಾತಾಡ್ತೀವಿ, ಸಿಹಿಯಾಗಿ ಬಿಹೇವ್ ಮಾಡ್ತೀವಿ, ಸಿಹಿಯಾಗಿ ಸಂಸ್ಕಾರದಲ್ಲಿ ಬರ್ತೀರಿ, ಹೊಂದ್ಕೊಂಡು ಹೋಗ್ತೀರಿ. ಇದರದೇ ಅರ್ಥನೇ ಸಿಹಿ, ಮಾತನ ಅರ್ಥ. ಮತ್ತು ಆವತ್ತಿನ ದಿನ ವಿಶೇಷವಾಗಿ ಮನೆಗಳಲ್ಲಿ ಬೇವಿನ ಸೊಪ್ಪಿನ ಮತ್ತು ಮಾವಿನ ಸೊಪ್ಪಿನ ತೋರಣ ಕಟ್ತೀರಿ. ನಿಮ್ಗೆ ಗೊತ್ತಿರ್ಬೋದು, ಈಗ ಈ ಯುಗಾದಿ ಹಬ್ಬ ಯಾವಾಗ ಮಾಡ್ತೀರಿ ಆಗ್ಲೇ ಎಲ್ಲರಿಗೂ ವೈರಲ್ ಇನ್ಫೆಕ್ಷನ್ ಆಗೋದು, ಎಲ್ಲರೂ ಕೆಮ್ಮು ನೆಗಡಿ ಜ್ವರಗಳು ಎಲ್ಲ. ಆದರೂ ಈಗ ದೇಹದ ರೀತಿಯಿಂದ ನಾವು ಬೇವಿನ ಸೊಪ್ಪು ಮಾವಿನ ಸೊಪ್ಪು ತೋರಣ ಕಟ್ತೀರಿ. ಆದರೂ ಆತ್ಮದ ರೀತಿಯಿಂದ ಆತ್ಮಗೂ ಇನ್ಫೆಕ್ಷನ್ ಆಗಿದೆ, ಗೊತ್ತಿದೆಯಾ? ಆತ್ಮಗೆ ಏನು ಇನ್ಫೆಕ್ಷನ್ ಆಗಿದೆ ಅಂದರೆ ಅನೇಕ ಜನ್ಮದ ಅವಗುಣ ರೂಪಿ, ಕೆಟ್ಟ ಸಂಸ್ಕಾರ ರೂಪಿ, ಕೆಟ್ಟ ವಿಕಾರ ರೂಪಿ, ದೇಹಾಭಿಮಾನ ರೂಪಿ ವೈರಲ್ ಇನ್ಫೆಕ್ಷನ್ ಆಗಿದೆ. ಆ ಇನ್ಫೆಕ್ಷನ್ ಹೆಂಗೆ ಹೋಗೋದು? ಪರಮಾತ್ಮರ ನೆನಪಿನ ಛತ್ರಛಾಯೆಯಿಂದ, ಪರಮಾತ್ಮರ ಜ್ಞಾನದಿಂದ. ಅದು ಆಲ್ರೆಡಿ ಪರಮಾತ್ಮ ಸಂಗಮ ಯುಗದಲ್ಲಿ ನಮಗೆ ಕರೆಸ್ಕೊಂಡು ಈ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ತಿಳಿಸ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಸಹ ತಿಳ್ಕೊಂಡ್ರೆ ನಿಮಗೂ ಒಳ್ಳೆಯದಾಗುತ್ತೆ. ಆಲ್ರೆಡಿ ಎಲ್ಲರೂ ಅವ್ರವ್ರು ಅನೇಕ ಜನ್ಮದ ಪಾಪಕರ್ಮ ರೂಪಿ ಕೊಳೆವನ್ನು ತೊಳ್ಕೊತಾವ್ರೆ, ನೀವು ತೊಳ್ಕೊಳ್ಳಿ. ಇದರದೇ ಅರ್ಥನೇ ಯುಗಾದಿ. ಇನ್ನೊಂದು, ಆವತ್ತಿನ ದಿನ ಎಲ್ಲ ಆದಮೇಲೆ ಒಂದು ವಾರ ಆದಮೇಲೆ ಶ್ರೀರಾಮನವಮಿ ಮಾಡ್ತೀರಿ. ಶ್ರೀರಾಮನವಮಿ ಅಂದರೆ ಶ್ರೀರಾಮಜಿಯವರ ಸಂಕೇತ. ಭಕ್ತಿ ಮಾರ್ಗದಲ್ಲಿ ಭಗತರು ಪುರುಷೋತ್ತಮ್ ರಾಮಚಂದ್ರ ಅಂತ ಹೇಳ್ತಾರೆ ಶ್ರೀರಾಮಜಿಗೆ. ಏನಕ್ಕೆ? ಇದರದ ಅರ್ಥ ಏನಿದೆ? ಪುರುಷದಲ್ಲಿ ಉತ್ತಮ ಆಗ್ತಕ್ಕಂತಹ ಯಾರು? ಪುರುಷ ಅಂದರೆ ಆತ್ಮ. ಆತ್ಮ ಗಂಡಸರು ಅಲ್ಲ, ಹೆಂಗಸರು ಅಲ್ಲ, ಪುರುಷ. ಈ ಆತ್ಮದಲ್ಲಿ ಉತ್ತಮ ಆತ್ಮ ಆಗ್ತಕ್ಕಂಥ ಯುಗ ಈ ಸಂಗಮ ಯುಗದಲ್ಲಿ. ಯಾವಾಗ ಈ ಗುಣಗಳು ನಮ್ಮಲ್ಲಿ ರೂಪಿಸ್ಕೊಳ್ತೀರಿ ಆಗ ನಮ್ಮ ಜೀವನದಲ್ಲಿ ಅನೇಕ ಜನ್ಮದ ಅವಗುಣ ವಿಕಾರೂಪಿ ಬಿಸಿ ಬೆಂಕಿ ಏನಾಗಿರುತ್ತೆ? ಪರಮಾತ್ಮ ನೆನಪಿನಿ, ಪರಮಾತ್ಮನ ಜ್ಞಾನದ ಛತ್ರಛಾಯೆಯಿಂದ ನಮ್ಮ ಜೀವನದಲ್ಲಿ ಬಿಸಿತನ ಹೋಗಿ ಸಿಹಿತನ ಮತ್ತು ಶೀತಲತೆ ಬರೋದು. ಇದರದೇ ನೆನಪಾರ್ಥವಾಗಿರೋದು ಏನು ಮಾಡ್ತೀವಿ? ಶ್ರೀರಾಮನವಮಿ ಆಚರಣೆ ಮಾಡ್ತೀವಿ. ಆವತ್ತಿನ ದಿನ ವಿಶೇಷವಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ತಂಪಿನ ಅರ್ಥ, ತಂಪು ತಿನ್ನೋದು. ಆದರೂ ತಂಪು ಬೇಕಾಗಿರೋದು ಆತ್ಮಗೆ. ಆತ್ಮ ಅನೇಕ ಜನ್ಮದ ಬೆಂಕಿ ಅವಗುಣದಿಂದ, ಕೋಪದಿಂದ, ಆವೇಶರೂಪಿ ಅಗ್ನಿಯಲ್ಲಿ ಇದೆಲ್ಲ ನಾಶ ಆಗಬೇಕು ಅಂದರೆ ಪರಮಾತ್ಮ ನೆನಪಲ್ಲಿ. ಆ ಪರಮಾತ್ಮ ನೆನಪಲ್ಲಿರುವಾಗ ಆತ್ಮ ಆಟೋಮೆಟಿಕ್ಲಿ ಶೀತಲ ಆಗುತ್ತೆ. ಶೀತಲತೆಯ ಸಂಕೇತನ ಇದೆಲ್ಲ ಪದಾರ್ಥಗಳು ತಿನ್ನಿಸೋದು. ಎಲ್ಲರಿಗೂ ಯುಗಾದಿ ಮತ್ತು ಇನ್ ಅಡ್ವಾನ್ಸ್ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಮತ್ತು ಲಾಸ್ಟಲ್ಲಿ ಈಗ ನೀವು ನಿಮ್ಮ ಮುಂದೆ ಫೋಟೋ ನೋಡ್ತಾ ಇದ್ದೀರಾ, ಇದು ಸ್ವಸ್ತಿಕ್ ಅಂದರೆ ನೋಡಿ, ಪ್ರತಿಯೊಂದು ಯುಗಗಳು ಇದರಲ್ಲಿ ತೋರಿಸಿರೋದು. ಮೇಲ್ಗಡೆ ಫಸ್ಟು ಚಿನ್ನದ ಯುಗ, ಸ್ವರ್ಣಿಮ ಯುಗ, ಇದು ಸತ್ಯುಗ, ಶ್ರೀರಾಧೆ ಶ್ರೀಕೃಷ್ಣ ರಾಜ್ಯ ಭಾಗ್ಯ ಮಾಡ್ತಕ್ಕಂಥ ಯುಗ. ಯುಗದ ಆಯಸ್ಸು 1250 ವರ್ಷ. ಆಮೇಲೆ ತ್ರೇತಾಯುಗ ಅಂದರೆ ಶ್ರೀರಾಮಜಿ ಮತ್ತು ಶ್ರೀ ಸೀತೆ ಪಾತ್ರ ಮಾಡಿರೋದು ಯುಗ. ಇದೂ ಸಹ ಯುಗ 1250 ವರ್ಷ ನಡೆಯುತ್ತೆ. ಅಂದರೆ ಶ್ರೀಕೃಷ್ಣ ಶ್ರೀರಾಧೆನೇ 1250 ವರ್ಷ ಪಾತ್ರ ಆದಮೇಲೆ ಶ್ರೀರಾಮ ಶ್ರೀ ಸೀತೆ ಆಗೋದು. ಇದು ಪರಮಾತ್ಮ ಹೇಳಿರೋದು ಸತ್ಯ ಜ್ಞಾನ. ಆಮೇಲೆ 1250 ವರ್ಷ
ಚಿನ್ನದ ಯುಗ ಆದಮೇಲೆ ಬೆಳ್ಳಿ ಯುಗಕ್ಕೂ ಅಷ್ಟೇ ಯುಗ, ಅಷ್ಟೇ ವರ್ಷ ಇರುತ್ತೆ. ಆಮೇಲೆ ತ್ರೇತಾಯುಗ ಆದಮೇಲೆ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ನೋಡ್ತಾ ಇದ್ದೀರಾ, ದ್ವಾಪರ ಯುಗ ಚಿನ್ನ ಬೆಳ್ಳಿ ಆಮೇಲೆ ತಾಮ್ರ ದ್ವಾಪರ ಯುಗ. ಇದರದ ಏಜ್ನು ಸಹ 1250 ವರ್ಷ. ಈಗ ನೋಡ್ತಾ ಇದ್ರಲ್ಲ, ಅರ್ಧ ಫುಲ್ ದೇವಿ ದೇವತರು ಶ್ರೀಕೃಷ್ಣ ಶ್ರೀರಾಮ. ಈ ಯುಗಗಳಲ್ಲಿ ಯಾವಾಗ ನಾವು ಸಂಗಮ ಯುಗದಲ್ಲಿ ಬಂದಿರ್ತೀರಲ್ಲ, ಆಗಲೇ ನಾವು ಸತ್ಯುಗದಲ್ಲಿ ಬರ್ತೀರಿ. ಸತ್ಯುಗ ತ್ರೇತಾಯುಗದಲ್ಲಿ ದೇವಿ ದೇವತೆ ಮಕ್ಕಳಿಗೆ ಜನ್ಮ ಕೊಡೋದು, ಪಾಲನೆ ಮಾಡೋದು, ಆಸ್ತಿ ಕೊಡೋದು ಮತ್ತು ಬೆಳೆಸೋದು. ತ್ರೇತಾಯುಗ ಆದಮೇಲೆ ದ್ವಾಪರ ಮತ್ತು ಲಾಸ್ಟ್ ನೋಡಿ ಕಲಿಯುಗ. ದ್ವಾಪರ ಯುಗ ತಾಮ್ರದ ಯುಗ, ಕಲಿಯುಗಮನ ಕಬ್ಬಿಣದ ಯುಗ. ಇದರದ ಏಜ್ನು ಸಹ ದ್ವಾಪರ ಯುಗದ 1250 ವರ್ಷ ಮತ್ತು ಕಲಿಯುಗದ ಏಜ್ನು ಸಹ 1250 ವರ್ಷ. ಈ 2 ಯುಗದಲ್ಲಿ ನಾವು ಮನುಷ್ಯರಾಗ್ಬಿಟ್ಟಿರ್ತೀರಿ. ದೇವಿ ದೇವತೆಯರೇ ಸತ್ಯುಗ ತ್ರೇತಾಯುಗ ಆದಮೇಲೆ ದ್ವಾಪರ ಯುಗದಲ್ಲಿ ಸಾಧಾರಣ ಮನುಷ್ಯರಾಗ್ತಾರೆ. ಯಾಕೆ ಅಂದರೆ ದೇವಿ ಗುಣ ಕಳ್ಕೊಂಡಿರ್ತಾರೆ. ಅಂದರೆ ಸಂಗಮ ಯುಗದಲ್ಲಿ ಪಡೆದಿರೋದು ದೇವಿ ಗುಣ ಆತ್ಮದಲ್ಲಿ ಪಡ್ಕೊಂಡ್ಮೇಲೆ ಸತ್ಯುಗದಲ್ಲಿ ದೇವಿ ಶರೀರ ಸಿಗೋದು, ದೇವತಾಯಿ ಶರೀರ. ಅದು ಸತ್ಯುಗ ತ್ರೇತಾಯುಗ ಆದಮೇಲೆ ದ್ವಾಪರ ಯುಗದಲ್ಲಿ ನಮ್ಮ ಆತ್ಮದಲ್ಲಿ ದೇವಿ ಕ್ವಾಲಿಟೀಸ್ ಹೋದ್ಮೇಲೆ ನಾವು ಸಾಧಾರಣ ಮನುಷ್ಯರಾಗಿರ್ತೀವಿ. ಇರೋದು 2 ಕೈ ಕಾಲು ನಮಗೂ ಇರುತ್ತೆ, ಆದರೂ ದೇವಿ ಗುಣ ಇಲ್ಲದೆ ಇರೋದ್ರಿಂದ ನಮಗೆ ನಾವು ಹಿಂದೂ ಧರ್ಮದವರು ಹೇಳಿಸ್ಕೊಂತೀರಿ. ಸತ್ಯುಗ ತ್ರೇತಾಯುಗದಲ್ಲಿ ದೇವತಾ ಧರ್ಮ ಇರುತ್ತೆ, ದ್ವಾಪರ ಯುಗದಲ್ಲಿ ಬಂದಮೇಲೆ ಹಿಂದೂ ಧರ್ಮದವರು ಹೇಳಿಸ್ಕೊಂತೀರಿ. ಆಲ್ರೆಡಿ ಸತ್ಯುಗ ತ್ರೇತಾಯುಗದ ಪಾತ್ರ ಮಾಡಿ ಬಂದಿರೋದು ನಾವೇ ಅಲ್ವಾ. ನಾವು ಏನು ಮಾಡ್ತೀವಿ ಆ ಟೈಮಲ್ಲಿ, ಓ ನಮ್ಮ ಪೂರ್ವಜರು ಅಂತ ತಿಳ್ಕೊಂಡು ಏನು ಮಾಡ್ತೀರಿ, ದ್ವಾಪರ ಯುಗದಲ್ಲಿ ನಮ್ಮ ಪೂರ್ವಜ ಹಿಂಗಿದ್ರು ಹಂಗಿದ್ರು, ಹೇಗೆ ರೀತಿ ಮನೇಲಿ ಅಜ್ಜಿ ತಾತ ಫೋಟೋ ಇಟ್ಕೊಂಡಿರ್ತೀರಲ್ಲ, ಅದೇ ಥರ ನಾವೇ ದ್ವಾಪರ ಯುಗದಲ್ಲಿ ಸಾಧಾರಣ ಮನುಷ್ಯ ಆದಾಗ ಸತ್ಯುಗ ತ್ರೇತಾಯುಗದಲ್ಲಿ ದೇವಿ ದೇವತರಿಗೆ ನಮ್ಮ ಪೂರ್ವಜರು ಅಂತ ತಿಳ್ಕೊಂಡು ಮೂರ್ತಿ ಕಟ್ಟಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಪೂಜೆ ಮಾಡೋದು ಕಲಿಯುಗದಲ್ಲಿ ಏನಾಗುತ್ತೆ, ಮೂರ್ತಿ ಜೊತೆಯಲ್ಲಿ ಫಸ್ಟು ಶಿವನ ಪೂಜೆ, ಆಮೇಲೆ ಬೇರೆ ಬೇರೆ ತತ್ವಗಳ ಪೂಜೆ. ಈಗ ನೋಡಿದ್ರೆ ಗಿಡ ಮರ ಕಲ್ಲು ಮುಳ್ಳು ನಾನೇ ದೇವರು ಅಂತ ತಿಳ್ಕೊಂಡು ಕಲಿಯುಗದಲ್ಲಿ ಅತಿ ಆಗುತ್ತೆ ಪೂಜೆ. ಫಸ್ಟ್ ನೋಡಿ ಸತ್ಯುಗದಲ್ಲಿ ಸಂಗಮ ಯುಗದ ಆದಮೇಲೆ ನೋಡಿ ಫಸ್ಟ್ ಏನಿರುತ್ತೆ, ಮೇಲೆ ಇರುತ್ತೆ ಸ್ವಸ್ತಿಕದ ಫಸ್ಟ್ ರೇಖೆ. ಅಂದರೆ ಅರ್ಥ ಏನು, ಸಂಗಮ ಯುಗ ಆದಮೇಲೆ ಸತ್ಯುಗದಲ್ಲಿ ಪರಮಾತ್ಮನ ಛತ್ರಛಾಯೆ ಇರುತ್ತೆ. ಆ ಛತ್ರಛಾಯೆ ರಾಮ ಸೀತೆ ಯುಗದಲ್ಲಿ ಇರುತ್ತೆ 1550 ವರ್ಷ. ಆಮೇಲೆ ತ್ರೇತಾಯುಗ ಆದಮೇಲೆ ಕಡಿಮೆ ಆಗುತ್ತೆ, ಛತ್ರಛಾಯೆ ಕಡಿಮೆ ಆಗೋದು ರಾಮ ಸೀತೆ ಯುಗದಲ್ಲಿ. ಮತ್ತು ದ್ವಾಪರ ಯುಗದಲ್ಲಿ ಏನು ಮಾಡ್ತಾರೆ, ನಾವೇ ನಮ್ಮ ದೇವಿ ಗುಣ ಕಳ್ಕೊಂಡು ನಮಗೆ ನಾವು ಏನು ಮಾಡ್ತೀರಿ, ಓ ನಮ್ಮ ದೇವತೆ ನಮ್ಮ ಪೂರ್ವಜರೇ ನಮ್ಮ ದೇವತೆ, ನಮ್ಮ ಪೂರ್ವಜರೇ ಅವರೇ ಅವರಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ದು ನಾವು ಸಹ ಏನು ಮಾಡೋದು, ದೇವಸ್ಥಾನ ಕಟ್ಟೋಣ, ಅವ್ರದ್ದು ಪೂಜೆ ಮಾಡೋಣ, ನಮಗೂ ನೆಮ್ಮದಿ ಸಿಗುತ್ತೆ ಅಂತ ಏನು ಮಾಡ್ತೀವಿ, ದ್ವಾಪರ ಯುಗದಲ್ಲಿ ಮೂರ್ತಿ ಕಟ್ಟಿ ಪೂಜೆ ಮಾಡ್ತೀವಿ. ಮತ್ತು ನಮ್ಮದು ದೇವಿ ದೇವತಾ ಧರ್ಮವನ್ನು ಬಿಟ್ಟು ದೇವಿ ಗುಣ ಬಿಟ್ಬಿಡ್ತಿರಲ್ಲ, ಮರ್ತು ಹೋಗ್ತಿರಲ್ಲ, ಕಳ್ಕೊತಿರಲ್ಲ. ಆಗ ಮೂರ್ತಿ ಕಟ್ಟ ಮೇಲೆ ನಮಗೆ ನಾವು ಹಿಂದೂ ಧರ್ಮ ಅಂತ ಹೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಪೂಜೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ, ಕೇಳೋದು. ದ್ವಾಪರ ಯುಗದಲ್ಲಿ ನೋಡಿ ಹೇಗೆ ರೀತಿ ಕೈ ಚಾಚಿರೋದು ತೋರಿಸ್ತದೆ. ಅಂದರೆ ಸ್ವಸ್ತಿಕದ ಕೆಳಗಡೆ ಭಾಗ ಬೇಕು ಅಂತ ದ್ವಾಪರ ಯುಗದಲ್ಲಿ ನಾವು ಕೇಳೋದು ಸ್ಟಾರ್ಟ್ ಮಾಡ್ತೀವಿ. ಆ ಕೇಳೋದು ಸ್ಟಾರ್ಟ್ ಮಾಡೋದು ಕಲಿಯುಗದಲ್ಲಿ ಜಾಸ್ತಿ. ಅದಕ್ಕೆ ನೋಡಿ ಮೇಲೆ ತೋರಿಸಿರೋದು ಗೆರೆ. ಈಗ ನೋಡಿದ್ರೆ ಮಧ್ಯರಾತ್ರಿಗೂ ಎದ್ದು ನನ್ನ ಮಗಗೆ ಜಾಬ್ ಕೊಡಿಸು, ನನಗೆ ಇದು ಒಡವೆ ಕೊಡಿಸು, ನನಗೆ ಇದು ಮಾಡಿಸ್ರು, ನನಗೆ ಆಸ್ತಿ ಬೇಕು, ನನಗೆ ಇನ್ನೂ ದುಡ್ಡು ಬೇಕು, ಅಂದರೆ ಇದು ದುಡ್ಡು ಕೊಡಿಸು ಅಂತ ಹೇಳಿ ನಾವು ಕೇಳ್ಕೊಳ್ಳೋದು ಅತಿ ಆಗೋದು. ಇದರದೇ ಅರ್ಥನೇ ಸ್ವಸ್ತಿಕ್ ಅಂದರೆ ಸ್ವಸ್ಥಿತಿಯ ಸಂಕೇತ, ನಮ್ಮ ಆತ್ಮದ ಸ್ಥಿತಿಯ ಸಂಕೇತ. ಕಲಿಯುಗ ಕೊನೆ ಮತ್ತು ಸತ್ಯುಗದ ಆದಿಯ ಸಂಗಮ, ಪುರುಷೋತ್ತಮ ಸಂಗಮ ಯುಗ, ಇದೇ ಯುಗದ ಆದಿ. ಇದರಲ್ಲಿ ಪರಮಾತ್ಮ ಕಲಿಯುಗದಲ್ಲಿ ಇರೋರು ಅಜ್ಞಾನ ರೂಪಿ ನಿದ್ದೆಯಲ್ಲಿ ದುಃಖದಲ್ಲಿ ಕೂಗುವಾಗ ಏನು ಮಾಡ್ತೀರಿ, ಪರಮಾತ್ಮ ಬಾರಪ್ಪ ಶಾಂತಿ ಕೊಡು, ಸುಖ ಕೊಡು, ದಾರಿ ತೋರಿಸು, ಬೆಳಕು ಕೊಡು ಅಂತ ಕರೆಯುವಾಗ ಪರಮಾತ್ಮ ಗುಪ್ತ ರೂಪದಲ್ಲಿ ಬಂದು ನಮ್ಗೇನು ಮಾಡ್ತಾರೆ, ಪಾಠ ಮಾಡ್ತಾರೆ. ಅದು ಕಲಿಯುಗದಲ್ಲಿ ಬಂದ ತಕ್ಷಣ ಪಾಠ ಮಾಡಲ್ಲ. ಕಲಿಯುಗದಲ್ಲಿ ಪರಮಾತ್ಮ ಬಂದು ಫಸ್ಟ್ ಸಂಗಮ ಯುಗ ಸ್ಥಾಪನೆ ಮಾಡ್ತಾರೆ. ಇದು 2 ಯುಗಗಳ ಸಂಗಮ ಅಂತ ಹೇಳ್ತಾರೆ. ಕಲಿಯುಗ ಕೊನೆ ಮತ್ತು ಸತ್ಯುಗದ ಆದಿಯ ಸಂಗಮ. ನೋಡಿದ್ರೆ ಸತ್ಯುಗ ತ್ರೇತಾಯುಗ ಮಧ್ಯದಲ್ಲಿ, ತ್ರೇತಾ ದ್ವಾಪರ ಯುಗ ಮಧ್ಯದಲ್ಲಿ ಮತ್ತು ದ್ವಾಪರ ಕಲಿಯುಗ ಮಧ್ಯದಲ್ಲಿನೂ ಸಂಗಮ ಇದೆ. ಆದರೂ ಈ ಯುಗದಲ್ಲಿ ಪರಮಾತ್ಮ ಬರಲ್ಲ.
ಯಾವಾಗ ಅತಿ ಆಗುತ್ತಲ್ಲ ಆಗಲೇ ಪರಮಾತ್ಮ ಬಂದು ಏನು ಮಾಡ್ತಾರೆ, ದುಃಖದ ಅಂತ ಮಾಡಿ ಮತ್ತು ಸುಖದ ಆರಂಭ ಮಾಡೋದು. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶೇರ್ ಮಾಡಿ, ಯುಗಾದಿದ ಅರ್ಥ ಎಲ್ಲರಿಗೂ ಗೊತ್ತಾಗಲಿ. ಲೈಕ್ ಮಾಡಿ.